ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಹೆರಿಟೇಜ್ ಟ್ರೇಲ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಬಿನಿಯ ಈ ಅದ್ಭುತ ಕಾಡಿನಲ್ಲಿ ನಮ್ಮ ಸಫಾರಿ ಪ್ರಯಾಣ ಮುಂದುವರಿಯುತ್ತಿದೆ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಕಬಿನಿ ಬ್ಯಾಕ್ ವಾಟರ್ನ ಸೌಂದರ್ಯ, ಆನೆಗಳ ಹಿಂಡು, ಸಾವಿರಾರು ಜಿಂಕೆಗಳು ಹಾಗೂ ಅದ್ಭುತ ಪಕ್ಷಿಗಳನ್ನು ನೋಡಿದ್ದೇವೆ. ಇಂದಿನ ಎಪಿಸೋಡ್ನಲ್ಲಿ ಈ ಕಾಡಿನ ಮತ್ತಷ್ಟು ರೋಚಕ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಕಬಿನಿ ಎಂದರೆ ಕೇವಲ ಹುಲಿ ಅಥವಾ ಆನೆಗಳ ತಾಣವಲ್ಲ. ಇಲ್ಲಿ ಪ್ರತಿಯೊಂದು ತಿರುವಿನಲ್ಲೂ ಒಂದು ಹೊಸ ಕತೆ ಅಡಗಿದೆ. ಯಾವ ಕ್ಷಣದಲ್ಲಿ ಯಾವ ಪ್ರಾಣಿ ಎದುರಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದೇ ಕಾಡಿನ ಸೌಂದರ್ಯ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕಬಿನಿಯ ಹಸಿರು ಲೋಕದೊಳಗೆ ಮತ್ತೊಮ್ಮೆ ಪ್ರವೇಶಿಸೋಣ. ಕಾಡಿನಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಇರ್ತದೆ. ಜಿಂಕೆಯ ಎಚ್ಚರಿಕೆ ಕೂಗು ಇರಬಹುದು, ನವಿಲಿನ ಕಿರುಚಾಟ ಇರಬಹುದು, ಅಥವಾ ಕಪಿಗಳ ಆತಂಕದ ಧ್ವನಿ ಇರಬಹುದು. ಇವೆಲ್ಲವೂ ಕಾಡಿನ ರಹಸ್ಯ ಭಾಷೆಯ ಭಾಗ. ಅನುಭವ ಹೊಂದಿರುವ ಗೈಡ್ಗಳು ಈ ಶಬ್ದಗಳನ್ನು ಕೇಳಿಯೇ ಹತ್ತಿರದಲ್ಲಿ ಬೇಟೆಗಾರ ಪ್ರಾಣಿ ಇದೆಯೇ ಎಂದು ಊಹಿಸಬಲ್ಲರು. ಕಬಿನಿಯ ವಿಶೇಷತೆ ಎಂದರೆ ಇಲ್ಲಿ ನೀರು, ಹುಲ್ಲುಗಾವಲು ಹಾಗೂ ದಟ್ಟ ಕಾಡು ಒಂದೇ ಪ್ರದೇಶದಲ್ಲಿ ಸಿಗುತ್ತದೆ. ಅದಕ್ಕಾಗಿಯೇ ಆನೆಗಳು, ಜಿಂಕೆಗಳು, ಸಾಂಬಾರ್, ಕಾಡೆಮ್ಮೆ, ಹುಲಿಗಳು ಮತ್ತು ಚಿರತೆಗಳು ಇಲ್ಲಿ ಸಮೃದ್ಧವಾಗಿ ಕಂಡುಬರುತ್ತವೆ. ಒಂದು ಯಶಸ್ವಿ ಸಫಾರಿ ಎಂದರೆ ಹುಲಿ ನೋಡುವುದಲ್ಲ, ಕಾಡಿನ ವಾತಾವರಣವನ್ನು ಅನುಭವಿಸುವುದು, ಪಕ್ಷಿಗಳ ಹಾಡನ್ನು ಕೇಳುವುದು, ಪ್ರಾಣಿಗಳ ನಡವಳಿಕೆಯನ್ನು ಗಮನಿಸುವುದು. ಇವೆಲ್ಲವೂ ಸೇರಿ ನಿಜವಾದ ಸಫಾರಿಯ ಅನುಭವವನ್ನು ನೀಡುತ್ತವೆ. ಕಬಿನಿಯಲ್ಲಿ ಪ್ರತಿದಿನ ಒಂದೇ ರೀತಿಯ ದೃಶ್ಯ ಕಾಣುವುದಿಲ್ಲ. ಇಂದು ಖಾಲಿ ಕಂಡ ಸ್ಥಳದಲ್ಲಿ ನಾಳೆ ಹುಲಿ ಕಾಣಬಹುದು. ಇಂದು ಜಿಂಕೆಗಳ ಹಿಂಡು ಕಂಡ ಸ್ಥಳದಲ್ಲಿ ನಾಳೆ ಆನೆಗಳ ದಂಡೇ ಇರಬಹುದು. ಅದೇ ಕಾಡಿನ ಅನಿರೀಕ್ಷಿತ ಸೌಂದರ್ಯ. ಇಂದಿನ ಕಬಿನಿ ಸಫಾರಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಪ್ರತಿಯೊಂದು ಸಫಾರಿಯೂ ನಮಗೆ ಒಂದು ಹೊಸ ಪಾಠ ಕಲಿಸುತ್ತದೆ. ಕಾಡು ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ, ಪ್ರಕೃತಿಯನ್ನು ಗೌರವಿಸುವುದನ್ನು ಕಲಿಸುತ್ತದೆ ಮತ್ತು ಈ ಭೂಮಿಯಲ್ಲಿ ನಾವು ಮಾತ್ರವಲ್ಲ, ಅನೇಕ ಜೀವಿಗಳು ನಮ್ಮ ಜೊತೆ ಬದುಕುತ್ತಿವೆ ಎಂಬುದನ್ನು ನೆನಪಿಸುತ್ತದೆ. ಹೆಚ್ಚಿನ ಜನರು ವನ್ಯಜೀವಿಗಳನ್ನು ನೋಡಲು ಕಾಡಿಗೆ ಬರುತ್ತಾರೆ, ಆದರೆ ಕೆಲವು ಜನರು ಮಾತ್ರ ಕಾಡಿನ ಆತ್ಮವನ್ನು ಅನುಭವಿಸುತ್ತಾರೆ. ನೀವು ಯಾವ ವರ್ಗಕ್ಕೆ ಸೇರುತ್ತೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಎಪಿಸೋಡ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಮಿಸ್ಟಿಕ್ ಹೆರಿಟೇಜ್ ಟ್ರೇಲ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಕಬಿನಿಯ ಇನ್ನಷ್ಟು ರೋಚಕ ಕ್ಷಣಗಳು ಮತ್ತು ವನ್ಯಜೀವಿಗಳ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅವರೆಗೂ ಪ್ರಕೃತಿಯನ್ನು ಪ್ರೀತಿಸಿ, ಕಾಡನ್ನು ಗೌರವಿಸಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕರ್ನಾಟಕದ ಕಾಡುಗಳು, ಇತಿಹಾಸದ ಹೆಜ್ಜೆಗಳು ಮತ್ತು ಪ್ರಕೃತಿಯ ಅದ್ಭುತ ರಹಸ್ಯಗಳು. ಪ್ರತಿ ಹೆಜ್ಜೆಯಲ್ಲೂ ಒಂದು ಕಥೆ,
ಪ್ರತಿ ಕಾಡಿನಲ್ಲೂ ಒಂದು ಅನುಭವ. ಕಾಡಿನಿಂದ ದೇವಾಲಯಗಳವರೆಗೆ, ಸಾಹಸದಿಂದ ಸಂಸ್ಕೃತಿಯವರೆಗೆ, ಇದು ಮಿಸ್ಟಿಕ್ ಹೆರಿಟೇಜ್ ಟ್ರೇಲ್ಸ್. ಪ್ರಕೃತಿಯನ್ನು ಅನುಭವಿಸಿ, ಪರಂಪರೆಯನ್ನು ಅನ್ವೇಷಿಸಿ.